ಪಕ್ಕಾ ಪ್ಲಾನ್ ಪ್ರಕಾರ ಇನ್ನೋವಾ ಜೆನ್ ಮತ್ತು ವ್ಯಾಗ್ನರ್ ಕಾರನ್ನು ಇವರು ಬಳಸಿಕೊಳ್ತಾರೆ. ರಾಬರಿ ಬಳಿಕ 3 ಕಾರಲ್ಲಿ ಒಂದೊಂದು ಕಡೆ ಗ್ಯಾಂಗ್ ಎಸ್ಕೇಪ್ ಆಗುತ್ತೆ. ಸೊ ಒಂದು ಕಡೆ 3 ಜನ, ಮತ್ತೊಂದು ಕಡೆ ಇಬ್ಬರು, ಮತ್ತೊಂದು ಕಡೆ 3 ಜನ. ಸೊ ಈ ರೀತಿಯಾಗಿ ಡಿವೈಡ್ ಆಗಿ ಇವರು ಎಸ್ಕೇಪ್ ಆಗ್ತಾರೆ. ಎಲ್ಲೆಲ್ಲಿ? ಕೇರಳ, ಆಂಧ್ರ, ತಮಿಳುನಾಡು, ಗೋವಾ ಕಡೆಗೆ ಡಕಾಯಿತರು ಪರಾರಿ ಆಗ್ತಾರೆ. ಅವ್ರ ಬಳಿ ಫೋನ್ ಕೂಡ ಇರಲ್ಲ, ಒಬ್ಬರಿಗೊಬ್ಬರು ಕಾಂಟ್ಯಾಕ್ಟ್ ಕೂಡ ಮಾಡಲ್ಲ ಅವರು. ಸೊ ಆ ನಿಟ್ಟಿನಲ್ಲಿ 8 ಜನ ಡಕಾಯಿತರು ಪ್ಲಾನ್ ಮಾಡ್ದಂಗೆ ಮುಂದೆ ಹೋಗಿದ್ದಾರೆ. ರೂಟ್ ಮ್ಯಾಪ್ ರೆಡಿ ಮಾಡಿಕೊಂಡೇ ಚೇಸ್ ಮಾಡಿ ಸಕ್ಸಸ್ ಆಗಿರ್ತಾರೆ ಇವರು. CMS ವಾಹನದಲ್ಲೇ ದರೋಡೆಕೋರರು ಕುಳಿತುಕೊಂಡೇ ಹೈಜಾಕ್ ಮಾಡಿರೋದು. ಮೊದಲಿಗೆ ಕಸ್ಟೋಡಿಯನ್ ಅಂದರೆ ATMಗೆ ದುಡ್ಡು ಹಾಕುವ ವ್ಯಕ್ತಿ ಗನ್ಮ್ಯಾನ್ ಇಬ್ಬರನ್ನ ಇನೋವಾದಲ್ಲಿ ಕೂರಿಸಿಕೊಳ್ತಾರೆ. ಇನೋವಾದಲ್ಲಿದ್ದ 3ರನ್ನ ನಿಮಾನ್ಸ್ ಬಳಿ ಇಳಿಸ್ತಾರೆ ಆರೋಪಿಗಳು. ಅದಾದ ನಂತರ ಏನು ಮಾಡಬೇಕೋ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಹೋಗ್ತಾರೆ. ನೀವು ಕೂಡ ಶಾಕ್ ಆಗ್ತೀರಿ, ಯಾಕಂದರೆ ಈ 8 ದರೋಡೆಕೋರರು ಮಾಸ್ಟರ್ ಮೈಂಡ್ಗಳೇ, ಕಿಂಗ್ ಪಿನ್ಗಳೇ. ಇವರಲ್ಲಿ ಅರೆಸ್ಟ್ ಆಗಿರೋ 3 ಪೈಕಿ ಗೋಪಿ ಅನ್ನೋನು ಕೂಡ ಐನಾತಿನೇ. ಆತ ಏನು ಮಾಡ್ತಾ ಇದ್ದ ಗೊತ್ತಾ? ಹಾಗಾದರೆ ಆತ ಯಾವ ರೀತಿಯಾಗಿ ಇದರಲ್ಲಿ ಪಾಲುದಾರ, ಇದೆಲ್ಲದರ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ 8 ಡಕಾಯಿತರಲ್ಲಿ ಎಲ್ಲರೂ ಕೂಡ ಕಿಂಗ್ ಪಿನ್ಗಳೇ, ಮಾಸ್ಟರ್ ಮೈಂಡ್ಗಳೇ. ಸೊ ಒಂದು ಗುಂಪು ಅಂತ ಬಂದಾಗ ಒಬ್ಬ ವ್ಯಕ್ತಿ ಮಾಸ್ಟರ್ ಮೈಂಡ್ ಅಂತ ಇರ್ತಾನೆ, ಒಬ್ಬ ವ್ಯಕ್ತಿ ಲೀಡರ್ ಅಂತ ಇರ್ತಾನೆ. ಬಟ್ ಈ 8 ಜನ ಇದಾರಲ್ಲ, ಇವರು ಕ್ರಿಮಿನಲ್ಗಳೇ, ಇವರು ಮಾಸ್ಟರ್ ಮೈಂಡ್. CMS ವಾಹನದ ಮೂವ್ಮೆಂಟ್ನ ಮಾಹಿತಿಯನ್ನ ಗೋಪಿ ಕೊಟ್ಟಿದ್ದ. ನೋಡಿ, CMS ವಾಹನದ ಮೂವ್ಮೆಂಟನ್ನು ಗೋಪಿ ಕೊಡ್ತಾ ಇದ್ದ, ಎಲ್ಲೆಲ್ಲಿದೆ, ಇಷ್ಟು ಗಂಟೆಗೆ ಎಲ್ಲಿ ಬರ್ತಾ ಇದೆ ಅನ್ನೋದ್ರ ಬಗ್ಗೆ. ಸದ್ಯ CMS ವಾಹನದ ಇನ್ಚಾರ್ಜ್ ಆಗಿದ್ದಂಥ ಆರೋಪಿ ಗೋಪಿ, ಆತನೇ ಇನ್ಚಾರ್ಜ್, ಗೋಪಿನೇ ಇನ್ಚಾರ್ಜ್, ಆ CMS ವಾಹನದ ಇನ್ಚಾರ್ಜ್ ಆತ. ಸೊ ಎಲ್ಲವೂ ಕೂಡ ಗೊತ್ತಾಗ್ತಾ ಇರುತ್ತೆ ಆತನಿಗೆ. ಸಿಟಿಯಲ್ಲಿ ನಡೆಯೋ CMS ವಾಹನಗಳ ಮಾಹಿತಿಯನ್ನ ಈತ ತಿಳಿದಿದ್ದ. ಸೊ ಆತನಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು, ಆತನೇ ಇನ್ಚಾರ್ಜ್ ಅನ್ನೋ ನಿಟ್ಟಿನಲ್ಲಿ ಬಹಳ ಸ್ಪಷ್ಟ. ಯಾವುದು ಎಲ್ಲಿ ಹೋಗುತ್ತೆ, ಎಷ್ಟು ಅಮೌಂಟ್ ಅಂತ ಹೇಳಿ ಗೋಪಿಗೆ ಚೆನ್ನಾಗಿ ಗೊತ್ತಿತ್ತು ಅನ್ನೋ ಸಂಗತಿಯೂ ಕೂಡ ಗೊತ್ತಾಗ್ತಾ ಇದೆ. ಅಂದರೆ ಆ ವಾಹನ, ಯಾವ ವಾಹನ ಅದು ಎಲ್ಲಿ ಹೋಗುತ್ತೆ, ಆ ವಾಹನದಲ್ಲಿ ಎಷ್ಟು ಹಣವನ್ನು ತುಂಬಿಸಿರ್ತಾರೆ, ಅದು ಯಾವ ಕಡೆಗೆ ಅಥವಾ ಯಾವ ATM ಕಡೆಗೆ ಪಾಸ್ ಆಗ್ತಾ ಇದೆ, ಯಾವ ಮಾರ್ಗದ ಮುಖಾನ ಹೋಗುತ್ತೆ, ಇದೆಲ್ಲದರ ಬಗ್ಗೆಯೂ ಕೂಡ ಗೋಪಿ ತಿಳಿದಿದ್ದ. ಜೊತೆಗೆ ಎಷ್ಟು ಅಮೌಂಟ್ ಆ ಒಂದು ವಾಹನದಲ್ಲಿದೆ ಅನ್ನೋದರ ಬಗ್ಗೆಯೂ ಕೂಡ ಆತನಿಗೆ ಮಾಹಿತಿ ಇತ್ತು ಅನ್ನೋದು ಬಹಳ ಸ್ಪಷ್ಟ. ಸೊ ಆ ನಿಟ್ಟಿನಲ್ಲಿ ಆತನೂ ಕೂಡ ಇದರಲ್ಲಿ ಭಾಗಿಯಾಗಿದ್ದ. ವೆಹಿಕಲ್ ಮೂವ್ಮೆಂಟ್ ಮಾಹಿತಿಯನ್ನ ಶೇರ್ ಮಾಡಿದ್ದ ಈ ಗೋಪಿ. ವೆಹಿಕಲ್ ಇಲ್ಲೇ ಹೋಗ್ತಾ ಇದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೊತ್ತಾಗ್ಬಿಡುತ್ತಾ? ಅಂದರೆ ದರೋಡೆಕೋರರು ಪ್ರೀ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಆ ವಾಹನಕ್ಕೆ ಹತ್ತಿರವಿರುವಂಥ ಒಬ್ಬ ವ್ಯಕ್ತಿಯನ್ನೇ ಆಯ್ಕೆ ಮಾಡಿಕೊಂಡು ಆತನೇ ಈ ಪ್ಲಾನ್ನಲ್ಲಿ ಇರೋದು ಬೆಸ್ಟು ಅಂತ ಹೇಳಿ ಆತನನ್ನು ಚೂಸ್ ಮಾಡಿದ್ದಾರೆ. ಮತ್ತೊಬ್ಬ ಆರೋಪಿ ಝೇವಿಯರ್ ಗೋಪಿಗಿಂತ ಪಂಟನೇ ಆಗಿದ್ದ. ಇದರಲ್ಲಿ ಒಬ್ಬ ಗೋಪಿ ಆದರೆ ಮೊದಲು ನೆಕ್ಸ್ಟ್ ಆರೋಪಿ ಯಾರು? ಝೇವಿಯರ್ ಅಂತ ಹೇಳಿ. ಈತ ದೊಡ್ಡ ಪಂಠ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. 8 ಡಕಾಯಿತರಲ್ಲಿ ಮತ್ತೊಬ್ಬ ಮಾಸ್ಟರ್ ಮೈಂಡ್ ಅಂದರೆ ಅದು ಝೇವಿಯರ್. ಈತನೂ ಕೂಡ ಇದರಲ್ಲಿ ಪಾಲುದಾರ. CMS ಕಂಪನಿಯಲ್ಲಿ ಕೆಲಸ ಮಾಡಿ 1 ವರ್ಷದ ಹಿಂದೆ ಈತ ಬಿಟ್ಟಿದ್ದ. ನೋಡಿ, ಅವನು ಆ ವಾಹನದ ಇನ್ಚಾರ್ಜ್ ಆದರೆ ಈತ CMS ಕಂಪನಿಯಲ್ಲಿ ಕೆಲಸ ಮಾಡಿ 1 ವರ್ಷದ ಹಿಂದೆನೇ ಈತ ಬಿಟ್ಟಿದ್ದ ಕೆಲಸನ. CMS ಕೆಲಸಗಾರರ ಜೊತೆಗೆ ಸಂಪರ್ಕವನ್ನು ಇಟ್ಕೊಂಡಿದ್ದ ಇನ್ನೂ ಕೂಡ. ಸೊ ಆತನ ಸ್ನೇಹಿತರು ಕೂಡ ಅಲ್ಲಿದ್ದರು. ಸೊ ಆ ನಿಟ್ಟಿನಲ್ಲಿ ಕೂಡ ಆತನು ಇಲ್ಲಿ ಬಹಳ ಚೆನ್ನಾಗಿ ತಲೆ ಉಪಯೋಗಿಸಿದ್ದಾನೆ. CMS ವಾಹನದ ಇನ್ಚಾರ್ಜ್ಗೂ ಆರೋಪಿ ಸೇವಿಯರ್ಗೂ ಲಿಂಕ್ ಅಂತೂ ಇದ್ದೇ ಇದೆ ಅನ್ನೋದು ಬಹಳ ಸ್ಪಷ್ಟ. ಸೊ ಇವರಿಬ್ಬರು ಜೊತೆಗೆ ಮಾತನಾಡಿಕೊಂಡು ಆ ವಾಹನ ಎಲ್ಲೋಗುತ್ತೆ, ಹೇಗೋಗುತ್ತೆ, ಎಷ್ಟು ಅಮೌಂಟು, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಹಿಂದೆ ಒಂದು ಕೇಸ್ನಲ್ಲಿ ಭಾಗಿಯಾಗಿ ಅರೆಸ್ಟ್ ಕೂಡ ಆಗಿದ್ದ ಈ ಝೇವಿಯರ್ ಏನಿದಾನಲ್ಲ, ಹಿಂದೆ ಒಂದು ಕೇಸ್ನಲ್ಲಿ ಭಾಗಿಯಾಗಿದ್ದ, ಅರೆಸ್ಟ್ ಕೂಡ ಆಗಿದ್ದ. ಸಂಸ್ಥೆಯ ಸಿಬ್ಬಂದಿ ಜೊತೆಗಿನ ಸಂಪರ್ಕದಿಂದ ಲೂಟಿ ಸುಲಭ ಅನ್ನೋದು ಈತನಿಗೆ ತಿಳಿದಿತ್ತು. ಸಂಸ್ಥೆಯ ಒಳಗಡೆ ಕೆಲಸ ಮಾಡ್ತಾ ಇದ್ದಾನೆ ಒಬ್ಬ ಸಿಬ್ಬಂದಿ ಅಂತ ಅಂದರೆ ಆ ಸಂಸ್ಥೆಯ ಬಗ್ಗೆ ಆತನಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಆ ವಾಹನದ ಬಗ್ಗೆ ಆತನಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಆ ವಾಹನದಲ್ಲಿ ಎಷ್ಟು ಅಮೌಂಟ್ ಇದೆ ಅನ್ನೋದು ಕೂಡ ಆತನಿಗೆ ಗೊತ್ತಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಪಕ್ಕಾ ಪ್ಲಾನ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇನ್ನೊಬ್ಬ ಪೊಲೀಸ್ ಆಗಿದ್ರು ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟಿದ್ದಾನೆ. ದರೋಡೆ ನಡೆದಾಗ ಮಾತ್ರ ಥೇಟ್ ಸಿನಿಮಾ ಸ್ಟೈಲ್ನಲ್ಲಿ ತನ್ನ ಲಿಮಿಟ್ಸ್ ಇಲ್ಲದೆ ಇದ್ರೂ ಕೂಡ ಬೇರೆ ಲಿಮಿಟ್ಸ್ಗೆ ಬಂದು ಪೊಲೀಸ್ ಮೂವ್ಮೆಂಟ್ ಮಾಹಿತಿ ಪಡಿತಾ ಇದ್ದ. ಅದು ಹೇಗೆ? ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇದರಲ್ಲಿ ಜಾಯಿನ್ ಆಗಿದ್ದ ಅಂತ ಅಂದಾಗ ಸೊ ಪಕ್ಕ ಎಲ್ಲೆಲ್ಲಿ
ಯಾರ್ಯಾರು ನಿಂತ್ಕೊಂಡಿರ್ತಾರೆ, ಎಷ್ಟು ಪೊಲೀಸ್ನವ್ರು ನಿಂತ್ಕೊಂಡಿರ್ತಾರೆ, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಡ್ತಾ ಹೋಗ್ತಾನೆ ಆತ. ಲೂಟಿಕೋರರಿಗೆ ಸಾಥ್ ಕೊಟ್ಟಿದ್ದ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್, ಅಡ್ನಾಡಿ ಪಿಸಿ ಈತ ಅಣ್ಣಪ್ಪ. ಗೋವಿಂದಪುರ ಸ್ಟೇಷನ್ನಲ್ಲಿ ಕಾನ್ಸ್ಟೇಬಲ್ ಆಗಿದ್ದ ಈತ. ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸವನ್ನ ಮಾಡಿಕೊಂಡು ಇದ್ದ. ಸೊ ಆದ್ರೆ ಈ ಗ್ಯಾಂಗಿಗೆ ಹೆಂಗೆ ಈತ ಸೇರ್ಕೊಂಡಿದ್ದ ಅನ್ನೋದೇ ಇಂಟ್ರೆಸ್ಟಿಂಗ್ ವಿಚಾರ. ಆರೋಪಿಗಳ ಜೊತೆಗೆ ಸೇರಿ ಸಂಚು ರೂಪಿಸುವಲ್ಲಿ ಈತ ಪ್ರಮುಖ ಪಾತ್ರವನ್ನ ವಹಿಸಿದ್ದ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. ಅಂತ ದೊಡ್ಡ ದರೋಡೆಕೋರರು ಈತ ಪೊಲೀಸ್ ಕಾನ್ಸ್ಟೇಬಲ್, ಈತನೂ ಕೂಡ ಈಗ ದರೋಡೆಕೋರ. ಎಲ್ಲೆಲ್ಲಿ ಪೊಲೀಸರಿದ್ದಾರೆ ಅನ್ನೋ ಮಾಹಿತಿಯನ್ನ ಈತ ಕೊಡ್ತಾ ಇದ್ದ. ಒಬ್ಬ ಪೊಲೀಸ್ ಆಗಿ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಈತ ಏನ್ ಮಾಡ್ತಾ ಇದ್ದ, ಪೊಲೀಸ್ನವ್ರು ಎಲ್ಲೆಲ್ಲಿ ನಿಂತ್ಕೊಂಡಿದ್ದಾರೆ, ಎಷ್ಟೆಷ್ಟು ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ಆ ದರೋಡೆಕೋರರಿಗಿಂತ ಮಾಹಿತಿಯನ್ನ ಕೊಡ್ತಾ ಇದ್ದ. ಪದೇ ಪದೇ ನಾಕಾಬಂದಿ ಹತ್ತಿರ ಹೋಗಿ ಏನಾಗ್ತಾ ಇದೆ ಸರ್ ಅಂತ ಕೇಳ್ತಾ ಇದ್ದ ಆಯ್ತ. ನೋಡಿ, ನಾಕಾಬಂದಿ ಹಾಕಿದ್ರೆ ಏನಾಗ್ತಾ ಇದೆ, ಏನ್ ನಡೀತಾ ಇದೆ ಅಂತ ಕೇಳ್ತಾ ಇದ್ನಂತೆ. ಪೊಲೀಸರ ಮೂವ್ಮೆಂಟ್ ಮಾಹಿತಿ ಪಡೆದು ಮೆಸೇಜ್ ಮಾಡ್ತಾ ಇದ್ದ. ಅಂದ್ರೆ ಈ ಮಾರ್ಗದಲ್ಲಿ ಅಥವಾ ಈ ರಸ್ತೆಯಲ್ಲಿ ಇಷ್ಟು ಜನ ಪೊಲೀಸ್ನವರಿದ್ದಾರೆ, ಇಲ್ಲಿ ನಾಕಾಬಂದಿ ಹಾಕಿದ್ದಾರೆ, ಇಲ್ಲಿ ಚೆಕಿಂಗ್ ನಡೀತಾ ಇದೆ, ಸೊ ಹುಷಾರಾಗಿರಿ ಅಂತ ಹೇಳಿ, ನಾಕಾಬಂದಿ ಇರುವ ಕಡೆ ಹೋಗಬೇಡಿ ಅಂತ ಹೇಳಿ ಸೂಚನೆಯನ್ನ ಕೊಡ್ತಾ ಇದ್ದ. ಸೊ ಇದು ಈತನ ಕೆಲಸ, ಈ ಕಾನ್ಸ್ಟೇಬಲ್ ಮಾಡಿರುವಂತ ಕೆಲಸ ಇದು. ಈ ದರೋಡೆಯಲ್ಲಿ ಲಿಮಿಟ್ ಬಿಟ್ಟು ಪಕ್ಕದ ಸ್ಟೇಷನ್ ಲಿಮಿಟ್ಗೆ ಹೋಗಿ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದ ಈತ. ಪಾಪ ಆ ಪೊಲೀಸ್ನವ್ರಿಗೆ ಏನು ಗೊತ್ತಿರುತ್ತೆ ಈತ ಇಂಥ ದೊಡ್ಡ ಒಂದು ಕ್ರಿಮಿನಲ್ ಕೆಲಸದಲ್ಲಿ ಭಾಗಿಯಾಗಿದ್ದಾನೆ ಅಂತ ಹೇಳಿ. ಸೊ ಅವರು ಕೂಡ ಏನೋ ನಮ್ಮ ಏನು ಕೊಲಿಗೆ ಅಲ್ವಾ, ಅಥವಾ ಈತನು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅಲ್ವಾ ಅನ್ನೋ ನಿಟ್ಟಿನಲ್ಲಿ ಹೇಳ್ಕೊಳ್ತಾ ಇದ್ರು. ಲಿಮಿಟ್ ಬಿಟ್ಟು ಪಕ್ಕದ ಸ್ಟೇಷನ್ ಲಿಮಿಟ್ಗೆ ಈಗ ಈತ ಹೋಗಿ ಮಾಹಿತಿಯನ್ನ ಪಡಿತಾ ಇದ್ದ ಅಂತ ಅಂದಾಗ ಈಗ ಅವರೆಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ, ಆ ಎಲ್ಲ ಪೊಲೀಸ್ನವ್ರಿಗೆ ಈತ ಯಾಕೆ ಬರ್ತಾ ಇದ್ದ, ಎಷ್ಟು ಬಾರಿ ಬಂದಿದ್ದ, ಮತ್ತು ನಮ್ಮ ಬಾಯಿಂದ ಏನೆಲ್ಲ ವಿಚಾರಗಳನ್ನ ಬಿಡಿಸ್ಕೊಂಡಿದ್ದಾನೆ, ಏನೆಲ್ಲ ಮಾಹಿತಿಯನ್ನ ಆ ದರೋಡೆಕೋರರಿಗೆ ಈ ಕಾನ್ಸ್ಟೇಬಲ್ ಕೊಟ್ಟಿದ್ದಾನೆ ಅನ್ನೋದು ಆ ಪೊಲೀಸ್ನವ್ರಿಗೆ ಸಹಜವಾಗಿ ಈಗ ಗೊತ್ತಾಗ್ತಾ ಹೋಗುತ್ತೆ.